ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಗಜಾನನ್ ದೇಶಪಾಂಡೆ ಅವರು ವೇದಿಕೆ ಮೇಲೆ ಬರಬೇಕಾಗಿವೆ ನಂತರಿಸ್ಕೊಳ್ತಾ ಇದ್ದೀನಿ. ಗಜಾನನ್ ದೇಶಪಾಂಡೆ ಅವರು. ಶ್ರೀ ಗಜಾನಂದ ದೇಶಪಾಂಡೆ ಸಮಾಜ ಸೇವಕ. ಇವರು ತಮ್ಮ ತಂದೆಯವರ ಹೆಸರಿನಲ್ಲಿ ಅರುಣೋದಯ ಸೇವಾ ಫೌಂಡೇಶನ್ ಎಂಬ ಹೊಸ ಸಂಸ್ಥೆಯನ್ನ ಆರಂಭಿಸಿ ಬಡ ಜನರಿಗೆ ಸಹಾಯ ಮಾಡುತ್ತಿದ್ದಾರೆ. ನೊಂದು ಬಂದವರು ಯಾರೇ ಆಗಿರಲಿ ಅವರಿಗೆ ತಮ್ಮ ಕೈಲಾದಷ್ಟು ಸಹಾಯ ಮಾಡುವ ಗುಣ ಹೊಂದಿರುವ ಸಹೃದಯಿ. ಹಲವು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವ ಇವರು ಮಹಾಮಾರಿ ಕೋವಿಡ್ ಸಂದರ್ಭದಲ್ಲಿ ತಮ್ಮ ನೇತೃತ್ವದಲ್ಲಿ ಕೂಲಿ ಕಾರ್ಮಿಕರು ಹಾಗೂ ಬಡ ಕುಟುಂಬಗಳಿಗೆ ಪ್ರತಿದಿನ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಹಮ್ಮಿಕೊಳ್ಳೋದ್ರ ಮೂಲಕ ಬಡ ಜನರಿಗೆ ಆಶ್ರಯವಾಗಿದ್ರು. ಬಡವರಿಗೆ ಸೇವೆ ಮಾಡುವ ಇವರ ಸಾಮಾಜಿಕ ಕಾರ್ಯ ಎಂದಿಗೂ ಹಾಗೆ ಮುಂದುವರೆದಿದೆ. ಇವರಿಗೆ ಸಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಗಜಾನಂದ ದೇಶಪಾಂಡೆ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ನಿಮ್ಮ ಸಮಾಜ ಸೇವೆಗೆ ಸಂದ ಗೌರವ ಇದು ಅಂತ ಹೇಳ್ಬೋದು. ಸೊ ಜಿ ಅಚೀವರ್ಸ್ ಅವಾರ್ಡ್ ಪಡೆದುಕೊಂಡಿರೋದ್ರಿಂದ ಎಷ್ಟು ಖುಷಿ ಇದೆ ಸರ್? ಖುಷಿ ಅಂತೂ ಭಾಳ ಇದೆ ಮೇಡಮ್. ಈ ಜಿ ಕನ್ನಡ ನ್ಯೂಸ್ದವರು ನಮ್ಮ ಸಮಾಜ ಸೇವೆಯನ್ನು ಗುರುತಿಸಿ ನಮಗಿಲ್ಲಿ ಕರೆದು ಒಂದು ಸನ್ಮಾನ ಮಾಡಿ ಒಂದು ಅವಾರ್ಡ್ ಕೊಟ್ಟಿದ್ದಕ್ಕಾಗಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೀವಿ. ಅವರು ಕೊಟ್ಟಂಥ ಅವಾರ್ಡು ಮತ್ತು ಮುಂದೆ ನಮಗೂ ಮತ್ತಷ್ಟು ಕೆಲಸ ಮಾಡೋಕ್ಕೆ ಒಂದು ಶಕ್ತಿ ಕೊಟ್ಟಂತಾಗಿದೆ ಮೇಡಮ್. ನಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ ಇದ್ದಾರೆ, ನಮ್ಮ ವೈಫ್ ಇದ್ದಾರೆ, ಎಲ್ರಿಗೂ ಅವಾರ್ಡು ಡೆಡಿಕೇಟ್ ಮಾಡ್ತೀನಿ ಮೇಡಮ್ ನಾನು. ಸಮಾಜಮುಖಿ ಸಾಮಾಜಿಕ ಕೆಲಸಗಳನ್ನ ಅಲ್ಲಿ ಮಾಡಬೇಕು, ಹೀಗೆ ಗುರುತಿಸಿಕೊಳ್ಬೇಕು ಈ ಕೆಲಸಗಳಲ್ಲಿ ಅಂತ ಇಲ್ಲ ಈಗ ಸಮಾಜ ನೋಡ್ತಾ ಇರ್ತೀವಿ ಯಾವ ರೀತಿ ಏನು ತೊಂದರೆ ಇರುತ್ತಂತ. ಮೊದಲಿಂದನೂ ನಾವು ಸಮಾಜ ಸೇವೆಯನ್ನು ಮಾಡ್ಕೊಳ್ತಾ ಬಂದಿದ್ದೀವಿ. ಹಾಗಾಗಿ ನಿರಾಶ್ರಿತರಾಗಲಿ ಈ ಸಾಕಷ್ಟು ಆಶ್ರಮಗಳಿದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ. ಅಲ್ಲಿ ಹೋಗಿ ನಾವೆಲ್ಲ ಅನ್ನದಾಸೋಹ ಮಾಡ್ತೀವಿ, ಅನ್ನ ಸಂತರ್ಪಣೆ ಮಾಡ್ತೀವಿ. ಆಮೇಲೆ ಸಾಕಷ್ಟು ಸಮಾಜ ಸೇವೆ ಈಗಾಗಲೇ ನಾವು ಮಾಡ್ತಾ ಇರ್ತೀವಿ ಮೇಡಮ್. ಸಣ್ಣ ಪುಟ್ಟ ಸಮಾಜ ಸೇವೆಯನ್ನು ಮಾಡ್ತಾ ಇರ್ತೀವಿ. ಮತ್ತಷ್ಟು ಸಮಾಜಮುಖಿ ಕೆಲಸಗಳು ನಿಮ್ಮಿಂದ ಆಗಲಿ ಅಂತ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೊ ಮಚ್.